ಕಾರ್ ಒಳಗಡೆ ಹುಡುಗ ಹುಡುಗಿ ಸಿಗರೇಟ್ ಹೊಡಿತಾ ಕೂತಿದ್ದಾರೆ. ಅಷ್ಟೇನೋ ಮಾಡ್ತೀರ ನೋಡಿ, ಏನು ಮಾಡ್ತೀರ ಅಂತ ನೋಡೋಣ ಬನ್ನಿ. ನೋಡಿ ಇಲ್ಲಿಂದ ಫಾಲ್ಸ್ ಶುರು ಆಗುತ್ತೆ. ಬನ್ನಿ ಹೆಂಗಿದೆ. ನಮಸ್ಕಾರ ಫ್ರೆಂಡ್ಸು, ನಾನು ಇವತ್ತಿದ್ದೀನಿ ಮೂಡಿಗೆರೆಯಿಂದ ಉಜಿರೆ ಹೋಗೋ ರೂಟಲ್ಲಿ ನಿಮಗೆ ರೈಟಿಗೆ ತಗೊಂಡ್ರೆ ಜುಡುಪೆ ಮತ್ತು ಎರ್ಮೈ ಫಾಲ್ಸಿಗೆ ಹೋಗೋ ರೂಟ್ ಸಿಗುತ್ತೆ. ಆ ರೂಟ್ನ ನಿಮಗೆ ತೋರಿಸ್ತೀನಿ ನೋಡಿ. ಮೂಡಿಗೆರೆಯಿಂದ ಬರೋ ರೂಟು ಈ ಕಡೆ ಹಿಂಗೆ ಸ್ಟ್ರೈಟ್ ಹೋದರೆ ಉಜಿರೆ, ಅದೇ ನಿಮಗೆ ಈ ಕಡೆ ರೈಟಿಗೆ ತಗೊಂಡ್ರೆ ನಿಮಗೆ ಜುಡುಪೆ ಮತ್ತು ಎರ್ಮೈಗೆ ಹೋಗೋ ಫಾಲ್ಸಿಗೆ ರೂಟ್ ಸಿಗುತ್ತೆ. ಫಾಲ್ಸು ಇಲ್ಲಿಂದ 8 ಕಿಲೋಮೀಟ್ರ್ ಆಗುತ್ತೆ, ಜುಡುಪೆ ಒಂದು 10 ಕಿಲೋಮೀಟ್ರ್ ಆಗುತ್ತೆ. ಎರ್ಮೈಯಿಂದ ಜುಡುಪೆಗೆ ಒಂದು 2 ಕಿಲೋಮೀಟ್ರ್ ಅಷ್ಟೇ. ಇಲ್ಲಿಂದ ಎರ್ಮೆಗೆ 8 ಕಿಲೋಮೀಟ್ರು, ನೀವು ಜುಡುಪೆ ಹೋಗ್ತೀರಾ ಅಂದರೆ 2 ಕಿಲೋಮೀಟ್ರ್ ಜಾಸ್ತಿ, 10 ಕಿಲೋಮೀಟ್ರ್. ಶಿವನ ದೇವಸ್ಥಾನ ಇರುತ್ತೆ, ಅದು ಶಿವನ ದೇವಸ್ಥಾನದಿಂದ ಫುಲ್ ಸ್ಟ್ರೈಟ್ ಬಂದು ಒಂದು ರೈಟಿಗೆ ತಗೊಂಡ್ರೆ ರೈಟ್ ಮನೆ ಹತ್ರ ಒಂದು ಪಾರ್ಕಿಂಗ್ ಇರುತ್ತೆ. ಆ ಪಾರ್ಕಿಂಗ್ ಹತ್ರ ಬಂದು ನೀವು ಪಾರ್ಕಿಂಗ್ ಮಾಡಿದರೆ ಎರ್ಮೈ ಫಾಲ್ಸಿಗೆ ಹೋಗೋ ರೂಟ್ ಸಿಗುತ್ತೆ ನಿಮಗೆ. ಇಲ್ಲಿ ತುಂಬ ಜನ ಬಂದು ನಿಂತಿದ್ದಾರೆ, ನೋಡಿಸ್ತೀನಿ. ತುಂಬ ಜನ ಬಂದಿದ್ದಾರೆ. ಮತ್ತು ಇಲ್ಲಿ ನೀವು ಬಂದು ಇಲ್ಲಿ ಪಾರ್ಕಿಂಗ್ ಮಾಡೋ ಏರಿಯಾ ಇರುತ್ತೆ, ಇಲ್ಲಿ ಬಂದು ಪಾರ್ಕಿಂಗ್ ಮಾಡಿ ಪರ್ ಪರ್ಸನ್ನು 50 ರುಪೀಸು ಪಾರ್ಕಿಂಗ್ ಚಾರ್ಜಸ್ ಸೇರಿ. ಪಾರ್ಕಿಂಗ್ ಚಾರ್ಜ್ 50 ರುಪೀಸು, ಪರ್ ಪರ್ಸನ್ 50 ರುಪೀಸು. ತೋರಿಸಿ ನೋಡಿ, ನೋಡಿ ಇದೇ ಪಾರ್ಕಿಂಗ್ ಏರಿಯಾ ಎರ್ಮೈದು. ನೋಡಿ ತುಂಬ ಗಾಡಿಗಳು ನಿಂತಿದ್ದಾವೆ ಇಲ್ಲಿ, ನೋಡಿ ತುಂಬ ಗಾಡಿಗಳು ನಿಂತಿದ್ದಾವೆ. ಇದು ಅಲ್ಲಿ ನೀವು ಕೊಟ್ಬಿಟ್ಟು ನೀವು ಇಲ್ಲಿ ಎಂಟ್ರಿ ಇರುತ್ತೆ, ಎಂಟ್ರಿ ತಗೊಂಡು ಹೋಗಬೇಕು. ಮತ್ತು ನಿಮಗೆ ಅಲ್ಲಿ ಜೀಪಿಂದು ಅರೇಂಜ್ಮೆಂಟ್ ಇರುತ್ತೆ, ನಿಮಗೆ ಕಾಣಿಸ್ತಿರ್ಬೋದು ನೋಡಿ ಅಲ್ಲಿ. ನೋಡಿ ಅದು ಜೀಪಿಂದು ವ್ಯವಸ್ಥೆ ಇದೆ ನಿಮಗೆ. ಜೀಪ್ ಯಾರಿಗಾದರೂ ತುಂಬ ಜನ ಬಂದಿರೋ ನಡೆಯೋಕ್ಕಾಗಲ್ಲ ಅಂದರೆ ಇಲ್ಲಿಂದ 2 ಕಿಲೋಮೀಟರ್ಸ್ ಇರುತ್ತೆ ಟ್ರೆಕ್ಕಿಂಗು ಫಾಲ್ಸಿಗೆ. ನೀವು ಆರಾಮಾಗಿ ಜೀಪ್ ಆದರೂ ತೊಗೊಂಡು ಹೋಗ್ಬೋದು. ಜೀಪಿಗೆ ಪರ್ ಪರ್ಸನ್ನು 50 ರುಪೀಸು. ನೀವು ಜೀಪ್ ಆದರೂ ತೊಗೊಂಡು ಹೋಗ್ಬೋದು, ಅಥವಾ ನಿಮಗೆ ನಡೆಯೋಕ್ಕಾಗುತ್ತೆ ಅಂದರೆ ಆರಾಮಾಗಿ 2 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ನಡೆಯೋಕ್ಕಾಗಲ್ಲ ಅಂದರೆ ಜೀಪ್ನಾದರೂ ತೊಗೊಂಡು ಹೋಗ್ಬೋದು. ಹೋಗೋ ರೋಡು ಚೆನ್ನಾಗಿದೆ, ಆರಾಮಾಗಿ ಟ್ರೆಕ್ಕಿಂಗ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಅರೆ ಜೀವನಕ್ಕೆ ಯಾವುದಾದ್ರೂ ಒಂದು ಅಮೂಲ್ಯವಾದ ಒಂದು ಲೈನ್ ಹೇಳು ಮಚ್ಚ. ಜೀವನದಲ್ಲಿ ಒಬ್ರಿಗೆ ಮಾತ್ರ ಹಕ್ಕಿರೋದು, ನಾನು ಇಲ್ದೆ ನೀನು ಬದುಕಲು ಸಾಧ್ಯನೇ ಇಲ್ಲ ಅಂತ. ಅಂಥದ್ದು ಯಾವುದು ಅದು? ಹಣ, ದುಡ್ಡಿಗೆ ಮಾತ್ರ. ಏನು ಸಖತ್ತಾಗಿ ಹೇಳ್ದೆ ಗುರು, ಸೂಪರ್ ಲೈನ್ ಗುರು. ನೀನ್ ಬದುಕ್ಬೋದು, ಅದಿಲ್ದೆ ಬದುಕಕ್ ಆಗಲ್ಲ. ನಾವು ಎರ್ಮೈ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಹೋಗೋ ರೂಟ್ ಹಿಂಗಿದೆ ನೋಡ್ಬೋದು. ಏನಿಲ್ಲ, ರೋಡು ಚೆನ್ನಾಗಿದೆ, ಅಂಥದ್ದೇನು ಇದಾಗಿಲ್ವಲ್ಲ. ಅಲ್ಲಿ ಜುಡುಪೆ ಹೋಗೋ ಫಾಲ್ಸ್ಗಿಂತ ಇದು ಚೆನ್ನಾಗಿದೆ ಅಲ್ವಾ ರೋಡು. ಅದು ಫುಲ್ಲು ಕಾರ್ ಒಳಗಡೆ ಹೋಗ್ತಾ ಇದ್ವಿ. ಗಾಡಿ ಹ್ಞೂ ಮಾರಾಯ, ಹೋಗ್ತಿತ್ತು. ಇವ್ರು ದುಡ್ಡು ಮಾಡಬೇಕು ಅಂತ ಹೇಳಿ ಕಾಣೋದು. ಎಲ್ಲ ಫಾಲ್ಸಲ್ಲಿ ಆಟ ಆಡ್ಕೊಂಡು ಮಜಾ ಮಾಡ್ಕೊಂಡು ಎಲ್ಲ ವಾಪಸ್ಸು ಗಾಡಿಗಳಲ್ಲಿ ಹೋಗ್ತಿದ್ದಾರೆ ಜೀಪ್ಗಳಲ್ಲಿ. ನೀವು ಮಳೆಗಾಲದಲ್ಲಿ ಬಂದರೆ ಈ ಬಂಡೆ ಮೇಲೂ ನೀರು ಹರಿತಿರೋದನ್ನು ನೋಡ್ಬೋದು, ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ನಾವು ಮಾಡ್ತಿರೋದು ಪ್ಲ್ಯಾನಿಂಗ್ಸ್ ಎಲ್ಲ ಬೇಸಿಗೆಗಾಲದಲ್ಲಿ ಆಗಿರೋದ್ರಿಂದ ನಿಮಗೇನು ತೋರ್ಸೋಕ್ಕಾಗ್ತಿಲ್ಲ ಅಷ್ಟೇ. ನೋಡಿ ಬರೋ ದಾರಿಲೇ ಬಂಡೆ ಮೇಲಿಂದ ಮಳೆಗಾಲದಲ್ಲಿ ನೀರು ಇರುತ್ತೆ, ಸಖತ್ತಾಗಿರುತ್ತೆ ನೋಡೋಕ್ಕೆ. ನೀವು ಯಾರಾದರೂ ಪ್ಲ್ಯಾನ್ ಮಾಡೋದಿದ್ದರೆ ಮಳೆಗಾಲದಲ್ಲಿ ಮಾಡಿ, ಬೇಸಿಗೆಗಾಲದಲ್ಲಿ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಈ ಪ್ಲೇಸಲ್ಲೆಲ್ಲ ಮಳೆಗಾಲದಲ್ಲಿ ಇನ್ನೂ ಸಖತ್ತಾಗಿ ಬರುತ್ತೆ ನೀರು. ಏನು ಸಖತ್ತಾಗಿದೆ. ಬೇಸಿಗೆಲ್ಲ ಹಿಂಗೆ ಕಾಣಿಸ್ತಿದೆ, ಇನ್ನು ಮಳೆಗಾಲದಲ್ಲಿ ಬಂದುಬಿಟ್ರೆ ಕೇಳಬೇಕಾ, ಸಖತ್ತಾಗಿರುತ್ತೆ. ನೋಡಿ ಇಲ್ಲಿನ ಜನ ಅಳಸಣಿಗೆ ಹೆಂಗೆ ಪ್ರೊಟೆಕ್ಷನ್ ಮಾಡಿದ್ದಾರೆ ಅಂತ, ಬಂದವರೆಲ್ಲ ಕಿತ್ಕೊಂಡು ಹೋಗ್ತಾರೆ ಅಂತೇಳಿ. ಇಲ್ಲ ಕೋತಿಗಳಿಂದ ರಕ್ಷಿಸೋಕ್ಕೂ ಇದನ್ನು ಈ ಥರ ಮಾಡ್ತಾರೆ, ಬಲೆಗಳೆಲ್ಲ ಹಾಕಿ ಕಿತ್ಕೊಂಡು ಹೋಗ್ಬಾರ್ದು ಅಂತೇಳಿ. ನೋಡಿ ಏನು ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಜೀಪಲ್ಲಿ ಬಂದರೆ ಇಲ್ಲಿಗೆ ಲಾಸ್ಟು. ಸುಮ್ಮನೆ ವೇಸ್ಟ್ ಅನಿಸುತ್ತೆ ಜೀಪಲ್ಲಿ ಬರೋದು 50 ರೂಪಾಯಿ ಕೊಟ್ಟು. ಇಲ್ಲಿಗೆ ಲಾಸ್ಟು. ಇಲ್ಲಿಂದ ನೀವು ಮತ್ತೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನೋಡಿ ಇದು ಫಾಲ್ಸಿಗೆ ಎಂಟ್ರೆನ್ಸ್ ಆಗೋ ರೋಡು. ನೋಡಿ ಇಲ್ಲೇ ಬರ್ದಿದ್ದಾರೆ, ಗಜಿಮೇನು
ಪ್ರೈವೇಟ್ ಪ್ರಾಪರ್ಟಿ ನೋ ಎಂಟ್ರಿ ಅಂತ ಹಾಕಿದ್ದಾರೆ, ಅದಕ್ಕೆ ಯಾವುದೇ ಗಾಡಿಗಳನ್ನ ಬಿಡ್ತಾ ಇಲ್ಲ. ಇದು ಪ್ರೈವೇಟ್ ಎಂಟ್ರಿ ಆಗಿರೋದ್ರಿಂದ ಒಳ್ಳೆ ಕೆಲಸ ಮಾಡಿದ್ದಾರೆ, ಗಾಡಿಗಳು ಯಾವುದು ಬಿಡ್ದಲ್ಲ. ನೋಡಿ ಹೆಂಗಿದೆ ರೋಡ್ ನೋಡಿ. ಅಕ್ಕಪಕ್ಕದಲ್ಲಿ ಅಡಿಕೆ ಗಿಡಗಳೆಲ್ಲ ನೋಡ್ಬೋದು ನೀವು. ನೋಡಿ ಹೋಗಿ ಅಡಿಕೆ ಗಿಡಗಳು ನೋಡಿ, ನೀರು ಹರಿತಾ ಇದೆ. ಇಲ್ಲಿಂದ ಹರಿದು ತೋಟದೊಳಗೆ ಹೋಗುತ್ತೆ ನೀರು. ಇವೆಲ್ಲ ಪ್ರೈವೇಟ್ ಪ್ರಾಪರ್ಟಿ ಆಗಿರೋದ್ರಿಂದ ಹಾಳು ಮಾಡ್ತಾರೆ ಅಂತೇಳಿ ಜನನ ಗಾಡಿಗಳನ್ನ ಬಿಡ್ತಾ ಇಲ್ಲ. ನೋಡಿ ಅಡಿಕೆ ಗಿಡ. ನಿಮಗೆ ಹೋಗ್ತಾ 3 ದಾರಿಗಳು ಸಿಗ್ತವೆ. ಒಂದು ಲೆಫ್ಟಿಗೆ, ಒಂದು ಸ್ಟ್ರೈಟು, ಒಂದು ರೈಟು. ಆದರೆ ನೀವು ಚೂಸ್ ಮಾಡ್ಕೊಳ್ಬೇಕಾಗಿರೋ ದಾರಿ ಸ್ಟ್ರೈಟು. ಹಿಂಗೆ ಸ್ಟ್ರೈಟ್ ಹೋಗ್ತಾಯಿದ್ರೆ ನಿಮಗೆ ಎರ್ಮೈ ಫಾಲ್ಸ್ ನೋಡೋಕೆ ಸಿಗುತ್ತೆ. ಅದ್ಭುತವಾದ ಹಿಡನ್ ಜಮ್ ಅಂತಲೇ ಹೇಳ್ಬೋದು ಎರ್ಮೈ ಫಾಲ್ಸ್ನ. ನೋಡಿ ಹಂಗೆ ಗುಡ್ಡ ಹತ್ಕೊಂಬಂದರೆ ನಿಮಗೆ ಸ್ಟ್ರೈಟ್ ಹೋಗೋಕ್ಕೊಂದು ದಾರಿ ಸಿಗುತ್ತೆ. ಆದರೆ ಅಲ್ಲಿ ಹೋಗ್ಬೇಡಿ. ಬೈಕೆಲ್ಲ ಬಂದರೆ ಇಲ್ಲಿ ಪಾರ್ಕಿಂಗ್ ಮಾಡಿ ಇಲ್ಲಿಗೆ ಹೋಗ್ಬೇಕಾಗುತ್ತೆ. ಇಲ್ಲೇ ಹೋಗ್ಬೇಕಾಗಿರೋದು ನೀವು. ಅಲ್ಲಿ ಎಂಟ್ರೆನ್ಸಲ್ಲೇ ಹಾಕಿದ್ದಾರೆ ನೋಡಿರಿ, ಖಾಸಗಿ ಜಮೀನು ಎರ್ಮೈ ಜಲಪಾತ 400 ಮೀಟರ್ಸ್ ಅಂತ ಹಾಕಿದ್ದಾರೆ. ಪ್ಲಾಸ್ಟಿಕ್ ಬ್ಯಾಗ್ಸ್, ಊಟದ್ದು, ಎಣ್ಣೆ ಏನೂ ಅವೈಲೇಬಲ್ ಇಲ್ಲ ಒಳಗಡೆ. ಪ್ರೈವೇಟ್ ಫಾಲ್ಸು, ಯಾವುದೇ ಫಾಲ್ಸಿಗೂ ಅಲೋ ಇರೋಲ್ಲ. ಅಯ್ಯೋ ಯಾವುದು ತರಬೇಡಿ. ಜಲಪಾತನ ಉಳಿಸಿ ಎಂಜಾಯ್ ಮಾಡಿ ನೋಡಿ ಕಣ್ಣಲ್ಲಿ. ಎರ್ಮೈ ಜಲಪಾತ ಪಕ್ಕದಲ್ಲೇ ನಿಮಗೆ ಮನೆಗಳು ಕಟ್ಕೊಂಡಿದ್ದಾರೆ, ಸಕ್ಕತ್ತಾಗಿದೆ ನೋಡೋಕ್ಕೆ. ಮತ್ತು ನೀವು ಅದೇ ಟ್ರೆಕ್ಕಿಂಗ್ ಮಾಡ್ಕೊಂಬಂದರೆ ಮತ್ತೆ ಇಲ್ಲಿ ನಿಮಗೆ ಎಂಟ್ರಿ ಫೀಸ್ ಕಟ್ಟಬೇಕು, 50 ರೂಪಾಯಿ. ಇದು ಪ್ರೈವೇಟ್ ಫಾಲ್ಸ್ ಆಗಿರೋದು. ಇಲ್ಲೊಂದು ಎಂಟ್ರಿ ಫೀಸ್ ಕಟ್ಟಾಗಿದೆ. ಇದೇ ಲಾಸ್ಟು ಎಂಟ್ರಿ ಫೀಸ್ ಕಟ್ಟಾಕಿರೋದು. ಇದು ಕಟ್ಟಾದಮೇಲೆ ಡೈರೆಕ್ಟ್ ಇದು ಕುಡ್ಲು ತೀರ್ಥ ಸೇಮ್ ಅಲ್ಲ, ಸೇಮ್ ಕುಡ್ಲು ತೀರ್ಥ ಹಿಂಗೆ ಇರೋದು ಕಾಡು. ಸೇಮ್ ಒಳಗೆ ಹೋದಂಗೆ ಸೇಮ್ ಮರಗಳು ಎಲ್ಲ ಅದೇ ಥರ ಇರೋದು ನೋಡಿಲಿ ಅಲ್ವಾ? ಹಾಂ ಮಾಡಿದ್ದೀನಿ. ಚೆನ್ನಾಗಿದೆ. ಹೋಗ್ಬೇಕು. ಸೋಲಾರ್ ಹಾಕಿದಾರಲ್ಲ ಇಲ್ಲೇ ಬಂತಲ್ಲ ಫಾಲ್ಸು ಇದೆ. ಹರಿತಿದೆ. ಫಾಲ್ಸಿನ ಸೌಂಡ್ ಕೇಳಿಸ್ತಿದ್ಯಾ? ಬರೀ ಫಾಲ್ಸ್ ಕಾಣಿಸ್ತಿರ್ಬೋದು ನಿಮಗೆ. ಇಲ್ಲೆಲ್ಲ ಸೋಲಾರ್ ಹಾಕ್ಯಾರೆ, ಇಲ್ಲೆಲ್ಲ ಸೋಲಾರ್ ಹಾಕ್ಯಾರೆ. ಇದೇನಾ ಇದು? ಹಿಂಗಿದೆ ನೋಡಿ. ಯಾರಿಗಾದ್ರು ಗೊತ್ತಿದೆ ಕಮೆಂಟ್ ಮಾಡಿ ಏನಿದು ಅಂತ. ಸಿನಿಮಾ ಮಾಡ್ತೀರ ನೋಡಿ, ಏನು ಮಾಡ್ತೀರ ಅಂತ ನೋಡೋಣ ಬನ್ನಿ. ಬೀಳ್ತಿದ್ ನೋಡ ಈಗ. ಬ್ರೋ ಏನು ಬ್ರೋ ಇದು? ಹಾಂ ಯಾವ ಮೀನು ತೋರಿಸ್ಬೋದಾ? ಮೀನು ಹಿಡಿತೀಯಾರೆ. ಫುಲ್ ಜಾಲಿ ಮೂಡಿ ಇವತ್ತು ಭಾನುವಾರ ಆಗಿದ್ರಿಂದ. ನೋಡಿ ಭಾನುವಾರ ಮಾಡಿಗೆ ಇಡೋಗೆ ಹುಲ್ಲು ಮಚ್ಚು ಕನ್ನಡ ಬರಲ್ವಾ? ಬರುತ್ತಾ? ಯಾವ ಊರು ಬರೋದು? ನಮ್ದು ಮಂಗಳೂರು. ಬರುತ್ತಲ್ಲ ಮಂಗಳೂರು. ಬಂದು ಫುಲ್ ಎಂಥ ಪ್ಲೇಸಲ್ಲಿ ಮೀನು ಹಿಡಿತಾ ಚಿಲ್ ಮಾಡ್ತೀಯ ನೋಡಿ. ಕಾಡು ಮಧ್ಯೆ ಮೀನು ಹಿಡಿತಾ, ಮರಿ ಮೀನುಗಳನ್ನ ಹಿಡಿತಾ ಚಿಲ್ ಮಾಡ್ತೀಯಾರೆ. ಹಾಂ ನೋಡಿ, ಮಂಗಳೂರು ಬಾಯ್ಸ್ ಇಲ್ಲಿ ಕಾಡು ಒಳಗಡೆ ಮೀನು ಹಿಡಿತಾ ಎಂಜಾಯ್ ಮಾಡ್ತಾ ಇದ್ದಾರೆ. ಅದೇ ಎಂಜಾಯ್ ಮಾಡೋಕ್ಕೆ ಎಲ್ಲಾದ್ರೇನು ಏನಾದ್ರೇನು ಒಟ್ರಾಸಿ ಎಂಜಾಯ್ ಮಾಡ್ತಾನೆ ಇರ್ಬೇಕಷ್ಟೇ ಜೀವನದಲ್ಲಿ. ಅಷ್ಟೇ ಜೀವನ ಇರೋದು. ಏನಂತೀರಣ್ಣ? ಹಾಂ ಫುಲ್ ಎಂಜಾಯ್ ಮಾಡ್ತಾ ಇದ್ದೆ. ಕಾಡು ಒಳಗಡೆ ಹುಡುಗ ಹುಡುಗಿ ಸಿಗರೇಟ್ ಹೊಡಿತಾ ಕೂತಿದ್ದಾರೆ. ಎಲ್ಲ ಹಾಳು ಮಾಡೋಕ್ಕಂತಲೇ ಬಂದಿರೋ ಅನಿಸುತ್ತೆ. ಎಷ್ಟೇ ಹೇಳಿದ್ರು ಸಿಗರೇಟ್ ತರಬೇಡಿ ಏನೋ ತರಬೇಡಿ ಅಂದರೆ ಇಲ್ಲಿ ಬಂದು ಹುಡುಗ ಹುಡುಗಿ
ಸಿಗರೇಟ್ ಹೊಡಿತಾ ಕೂತಿದ್ದಾರೆ ನೋಡಿ, ಇಲ್ಲಿ ದಮ್ ಇಡ್ತಿರೋದು ನೋಡಿ. ಯಾರು ಕೇಳೋರಿಲ್ಲ ಮಾಡೋರಿಲ್ಲ. ಏನು ಮಾಡೋಣ ಹೇಳಿ ಈ ಥರ ಆದರೆ? ತೋರಿಸ್ತೀನಿ ಬನ್ನಿ ಹೆಂಗಿದೆ ಅಂತ ನೋಡಿ. ಇದು ಬೆಳ್ತಂಗಡಿಗೆ ಸೇರೋದ್ರಿಂದ ನೋಡಿರಿ, ಬೆಳ್ತಂಗಡಿ ಪೊಲೀಸ್ ಪ್ರಕರಣ ಅಂತ ಹಾಕಿದ್ದಾರೆ. ಇದು ಬೆಳ್ತಂಗಡಿಗೆ ಸೇರುತ್ತೆ, ಹಂಗಾಗಿ. ಫಾಲ್ಸ್ ಹತ್ರ ಜಿಗ್ನೆಗಳು, ನೀವು ಆರಾಮಾಗಿ ಶೂ ಹಾಕೊಂಬರೋದು ಕೊಡಬೇಕು, ಇಲ್ಲಾಂದರೆ ತುಂಬ ಕಷ್ಟ ಇದೆ. ಜಿಗ್ನೆಗಳೆಲ್ಲ ಮೈ ಮೇಲೆಲ್ಲ ಹಸುತ್ತೆ. ನೀವು ನೋಡ್ತಾ ಇದ್ದೀರಾ ಎರ್ಮೈ ಫಾಲ್ಸ್. ರೀಲ್ಸಲ್ಲಿ ನೋಡೋಕ್ಕೂ ರಿಯಾಲಿಟಿ ನೋಡೋಕ್ಕೂ ತುಂಬ ವ್ಯತ್ಯಾಸ ಇದೆ. ರೀಲ್ಸಲ್ಲಿ ಒಬ್ಬನೇ ಆರಾಮಾಗಿ ಪೀಸಾಗಿ ಚಿಲ್ ಮಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ. ಇಲ್ಲಿ ಬಂದರೆ ಜನ ಜಂಗುಳಿ ನೋಡ್ಬೋದು ಹೆಂಗಿದ್ದಾರೆ ಅಂತ. ಜನ ಸಾಗರ. ಇವಾಗಲೇ ಹಿಂಗೆ ಈ ಮಳೆಗಾಲದಲ್ಲಿ ಕೇಳ್ಬೇಕಾ? ಇನ್ನೂ ತುಂಬ ಜನ ಸೇರಿರ್ತಾರೆ. ಫಾಲ್ಸು ಇನ್ನೂ ಜೋರಾಗಿ ಬರ್ತಿರುತ್ತೆ ನೀರು. ನೋಡಿ, ಇಷ್ಟು ಚೆನ್ನಾಗಿರೋ ಎರ್ಮೈ ಫಾಲ್ಸ್ನ ಹೆಂಗೆಲ್ಲ ಹಾಳು ಮಾಡಿದ್ದಾರೆ ಅಂತ ತೋರಿಸಿದ್ ಬನ್ನಿ. ಈಗ ನೋಡಿ, ಮಕ್ಳು ಪ್ಯಾಂಪರ್ಸ್ನೆಲ್ಲ ತಗೊಂಬಂದು ಇಲ್ಲೇ ಹಾಕಿದ್ದಾರೆ, ಚೇಂಜ್ ಮಾಡಿ. ಎತ್ಕೊಂಡು ಹೋಗ್ಬೇಕು ಅಂತ ಒಂದು ಕಾಮನ್ ಸೆನ್ಸ್ ಇಲ್ಲ. ಎಲ್ಲೆಲ್ಲಿ ಹಾಕ್ತಾರೋ ಅಲ್ಲಲ್ಲೇ ಬಿಟ್ಟು ಹೋಗಿದ್ದಾರೆ. ಒಂಚೂರು ಕಾಮನ್ ಸೆನ್ಸ್ ಇಲ್ಲ ನಮ್ಮ ಜನಕ್ಕೆ. ಇಲ್ಲಿ ನೋಡಿ, ಎಲ್ಲ ತಗೊಂಬಂದು ಅಲ್ಲಲ್ಲೇ ತಿಂದು ಅಲ್ಲಲ್ಲೇ ಬಿಸಾಕ್ ಹೋಗಿದ್ದಾರೆ. ಪ್ಲಾಸ್ಟಿಕ್ ಬಾಟ್ಲು, ಪೇಪರು, ಒಂಚೂರು ಕ್ಲೀನೆಸ್ ಇಲ್ಲ, ಏನು ಮೇಂಟೈನೇ ಮಾಡಿಲ್ಲ ಈ ಜನ. ನೋಡಿ, ಆಟ ಆಡ್ತಾರೆ, ಮತ್ತೆ ತಗೊಂಬಂದು ಇಲ್ಲೇ ಬಿಸಾಕಿ ತಿಂದ್ಬಿಟ್ಟು ಹಾಳು ಮಾಡಿ ಹೋಗ್ತಿದ್ದಾರೆ ಪರಿಸರನ. ನಮ್ಮ ಜನಕ್ಕೆ ಇನ್ನು ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ. ಒಂಚೂರು ಸಿವಿಕ್ ಸೆನ್ಸ್ ಇಲ್ಲ, ಕಾಮನ್ ಸೆನ್ಸ್ ಇಲ್ಲ, ಏನೂ ಇಲ್ಲ ನಮ್ಮ ಜನಕ್ಕೆ. ಇಷ್ಟು ಚೆನ್ನಾಗಿ ಆ ಫಾಲ್ಸ್ನ ಇನ್ನೊಂದು 5 ವರ್ಷದಲ್ಲಿ ಹಾಳು ಮಾಡಾಕ್ತಾರೆ ಅಂತ ಇದೆ. ಏನು ಈ ಥರ ಗಲೀಜು ಮಾಡಿದ್ರಲ್ಲ, ಏನು ಹೇಳ್ತೀರಾ? ಹಾಂ, ಆ ಕಡೆ ನೋಡಿದ್ರು ಪ್ಲಾಸ್ಟಿಕ್ ಬಾಟ್ಲಿ, ಕುರ್ಕುರೆ ಎಲ್ಲ ಕಡೆ ನಿಮಗೆ ಅದೇ.